ಈ ಕಾಲ್ನಡಿಗೆ ಮತ್ತು ಬೆಟ್ಟದ ಸರತಿ ಸಾಲಿನಲ್ಲಿ ಸಾಗೋದೇ ಒಂದು ಆನಂದ ಅನ್ನೋದನ್ನೇ ಮರೆತುಬಿಟ್ಟಿದ್ದೀವಿ ಕಣ್ರಿ. ನಾವು ತುಂಬ ಖುಷಿಯಿಂದ ಈ ಜಾಗಕ್ಕೆ ಹೋದಾಗ ಮೊದಲು ನಿರಾಸೆ ಆಯಿತು. ಕಾರಣ ಯಾವುದೋ ಬೇರೆ ದಾರಿಯಲ್ಲಿ ಬಂದಿದ್ದೀವಲ್ಲ ಅಂತ ಹೇಳಿ. ಸೊ ಆ ನಂತರ ಆ ಗುರುತನ್ನು ಪತ್ತೆ ಮಾಡ್ಕೊಂಡು ಸಾಗದಾಗ ನಮಗೆ ದೊರೆತಿದ್ದು ಅಮೋಘವಾದಂತಹ ಮನ ಸೆಳೆಯುವ ಈ ಪ್ರಕೃತಿ ಸೌಂದರ್ಯ. ನೋಡಿ ಎಷ್ಟು ಸೊಗಸಾಗಿದೆ ಈ ಗಿಡ ಮರ ಬಳ್ಳಿ ಎಲ್ಲವೂ ಕೂಡ. ಮೊದಲು ನಮಗೆ ಚಿರತೆಯ ಹೆಜ್ಜೆ ಗುರುತು ಕಾಣ್ತು. ನಂತರ ಆನೆಲದ್ದಿ, ಮೊಲದ ಮಲ, ಯಪ್ಪ ಏನಿದು ಅಂತ ಕೇಳಬೇಡ್ರಿ. ಕಾರಣ ಕಾಡು ಪ್ರಾಣಿಗಳ ವಾಸ ಮಾಡುವಂತಹ ಸ್ಥಳಕ್ಕೆ ನಾವು ಹೋದ್ವಿ. ಅಲ್ಲಿ ಕಾಡು ಪ್ರಾಣಿಗಳನ್ನು ಗಮನಿಸ್ತಾ ಇದ್ರೆ ಸರಿ ಹೋಗುತ್ತಾ? ಹೌದು. ಬೆಟ್ಟದ ತುದಿಗೆ ಹೋದಾಗ ನಿಮಗೆ ಇಡೀ ರಾಮನಗರವೇ ನಿಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಸೊ ಸುತ್ತಮುತ್ತ ಇರುವ ಬೆಟ್ಟದ ಸಾಲುಗಳು ಸರಿಯೋಗತ್ತಾ? ಹೌದು. ಸೊ ಆದರೆ ನಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಸರಾಗವಾಗಿ ನಾವು ಹೋಗಿ ಬಂದ್ವಿ ಅನ್ನುವಂಥದ್ದು ಒಂದು ಖುಷಿ. ಇದು ಬಹುದೂರ ಎಲ್ಲೂ ಕೂಡ ಇಲ್ಲ. ಬೆಂಗಳೂರಿನಿಂದ ಸುಮಾರು 35-40 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಡದಿ ನಂತರ ಹಾಗೂ ರಾಮನಗರ ಹತ್ತಿರವಿರುವಂತಹ ಹಂದಿಗುಂದಿ ಬೆಟ್ಟ.